ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ಲಾಸ್ಟ್ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅನ್ಕೊತೀನಿ, ಮತ್ತು ಅದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ ಅನ್ಕೊತೀನಿ. ಸೊ ಇವತ್ತು ನಾವು ರಿವ್ಯೂ ಮಾಡ್ತಿರೋದು ಎರಡು ಪ್ರಾಡಕ್ಟ್ ಬಗ್ಗೆ, ರಾಯಲ್ ಎನ್ಫೀಲ್ಡಿಂದು ಚೈನ್ ಸ್ಪ್ರಾಕೆಟು. ಸೊ ಎಲ್ಲರೂ ಡೌಟ್ ಇರುತ್ತೆ ಯಾರು ಹಾಕ್ಸ್ಬೇಕು ಅಂತ ರಾಯಲ್ ಎನ್ಫೀಲ್ಡ್ ಇದು ಚೈನ್ ಸ್ಪ್ರಾಕೆಟ್ನ. ಸೊ ನೀವು ಈಗ ಅದನ್ನು ಡೌಟ್ ಕ್ಲಿಯರ್ ಮಾಡಲು ಇವತ್ತು ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಇವತ್ತು ನಾವು ಎರಡು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡ್ತೀನಿ, ಯಾವುದು ಅಂತಂದ ಈಗ ತೋರಿಸ್ತೀನಿ ನಾನು ಈಗ ಅಂತ. ಇವತ್ತು ನಮ್ಮ ಮುಂದೆ ಎರಡು ಬ್ರ್ಯಾಂಡ್ ಇದೆ, ಒಂದು ರೋಲಾನು, ಒಂದು ಡೈಮಂಡು. ಸೊ ರೋಲಾನ್ ಬಂದುಬಿಟ್ಟು ಓಯಿ ಮ್ಯಾನುಫ್ಯಾಕ್ಚರ್ ಆಗಿರ್ತಾರೆ. ಸೊ ನೀವು ಗಾಡಿ ಯಾವಾಗ ಹೊಸ ತೊಗೊಂಡಿರ್ತೀರಲ್ಲ ಅದರಲ್ಲಿ ಇವರೇ ಒರಿಜಿನಲ್ ಸಪ್ಲೈಯರ್ಸು. ಸೊ ಇವರೇ ಸಪ್ಲೈ ಮಾಡೋದು ಚೈನ್ ಸ್ಪ್ರಾಕೆಟಲ್ಲಿ. ರೋಲಾನ್ ಬಂದುಬಿಟ್ಟು ಹೈ ಡೆಫಿನೇಷನ್ ಬಗ್ಗೆ ಯೂಸ್ ಮಾಡ್ತೀವಿ. ರಾಯಲ್ ಎನ್ಫೀಲ್ಡ್ ಆಗಲಿ, ಕಾಂಟಿನೆಂಟಲ್ GT ಆಗಲಿ, ಹಿಮಾಲಯನ್ ಆಗಲಿ, ಸೂಪರ್ ಮೀಟಿಯರ್ 650 ಆಗಲಿ, KTM ಆಗಲಿ, RC ಆಗಲಿ, ಸೊ ಅದಕ್ಕೆ ನಾವು ಸಪ್ಲೈ ಮಾಡ್ತಾರೆ ರೋಲಾನ್ ಅವರು. ಸೊ ಇದು ಬಂದುಬಿಟ್ಟು ಡೈಮಂಡ್ ಲೆಜೆಂಡ್ ಅಂತ. ಸೊ ಇವರು ರೋಲಾನ್ ಕಾಂಪಿಟೇಟರ್ ಆಗಿರ್ತಾರೆ. ಈಗ ಇವೆರಡು ಬ್ರ್ಯಾಂಡು ಸಿಮಿಲರ್ ಇರುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್, ಬ್ರ್ಯಾಂಡಲ್ಲಿ ಕ್ವಾಲಿಟಿಯಲ್ಲಿ ಏನು ಡಿಫ್ರೆನ್ಸಿಯೇಷನ್ ಇಲ್ಲ. ಇದು ಬಂದುಬಿಟ್ಟು OEM ಎಕ್ವಿಪ್ಮೆಂಟ್ ಆಗಿರ್ತಾರೆ, ಒರಿಜಿನಲ್ ಇವರೇ ಸ್ಪೇರ್ ಕೊಡೋದು, ಅದಕ್ಕೆ ಇವ್ರದ್ದು ಅಷ್ಟೇ ಇರೋದು. ಇದು ಬಂದುಬಿಟ್ಟು ಆಫ್ಟರ್ ಮಾರ್ಕೆಟ್ ಇರುತ್ತೆ. ಎರಡು MRP ಬಂದುಬಿಟ್ಟು ಜಾಸ್ತಿ ಡಿಫ್ರೆನ್ಸ್ ಏನಿರೋದಿಲ್ಲ. ಇದು 2060 ಇದೆ, ಇದು 2120 ಇದೆ. ಬನ್ನಿ ನಿಮಗೆ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ. ಸೊ ಬ್ಯಾಕ್ ಸ್ಪಾಕೆಟ್ ಬಂದುಬಿಟ್ಟು 38 ಟೀತ್ ಇರುತ್ತೆ, ಫ್ರಂಟ್ ಸ್ಪಾಕೆಟ್ ಬಂದುಬಿಟ್ಟು 16 ಟೀತ್ ಇರುತ್ತೆ. ಸೊ 100 ಚೈನ್ ಲಿಂಕ್ ಇರುತ್ತೆ. ಡೈಮಂಡಲ್ಲೂ ಏನು ಡಿಫ್ರೆನ್ಸಸ್ ಇರಲ್ಲ, ಎರಡು ಸೇಮ್ ಇದೆ. ಆದರೆ ಏನಂದರೆ ಅವರು ಒಂದು ಚೈನ್ ಸ್ಪ್ರೇ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಷ್ಟೇ. ಬುಲೆಟ್ ಬಂದುಬಿಟ್ಟು ಓರಿಂಗ್ ಚೈನ್ ಇರುತ್ತೆ. ತುಂಬ ಜನ ಬಂದುಬಿಟ್ಟು ಇದಕ್ಕೆ ವೇಸ್ಟ್ ಇಂಜಿನಿಯರ್ ಆಗಲಿ, ಗ್ರೀಸ್ ಆಗಲಿ ಹಚ್ಚಿಬಿಡ್ತಾರೆ. ಅದರಿಂದ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಕುತ್ಕೊಂಡು ಚೈನ್ ಹಬ್ಬ ಆಗುತ್ತೆ, ಚೈನ್ ಸ್ಪಾಕೆಟ್ ಹಾಳಾಗುತ್ತೆ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ತೊಗೊಂಡ್ಬರ್ತಾ ಇರ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೇರ್ ಅಪ್ ಗುರು.